ಪಕ್ಷೇತರರ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ವಿಫಲ ಹಿನ್ನೆಲೆ ಬಿಜೆಪಿ ಶಾಸಕರ ವಿರುದ್ಧ ಬಿಎಸ್ ಯಡಿಯೂರಪ್ಪ ಗರಂ ಆಗಿದ್ದಾರೆ. ಇಬ್ಬರು ಪಕ್ಷೇತರ ಶಾಸಕರ ಬೆಂಬಲ ಸಿಗುತ್ತೆ ಅಂತ ನಂಬಿದ್ರು ಬಿಎಸ್ವೈ, ಆದರೆ ಇದು ಕೂಡ ಅದು ಸಾಧ್ಯ ಆಗಿರಲಿಲ್ಲ. ಆದರೆ ನಿನ್ನೆ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಶಾಸಕ ಎಚ್ ನಾಗೇಶ್. ಸೊ ಹಾಗಿದ್ದ ಮೇಲೆ ನಾಗೇಶ್ಗೆ ಈಗಾಗಲೇ ಉಪಮುಖ್ಯಮಂತ್ರಿಗಳು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ಅವರನ್ನ ಸಮಾಧಾನ ಮಾಡಿದ್ದಾರೆ. ಎಚ್ ನಾಗೇಶ್ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಸಿದ್ದರಾಮಯ್ಯರ ಮುಖಾಂತರ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಅದರ ಜೊತೆಗೆ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನ ಸದಸ್ಯ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರಂತೆ ಪಕ್ಷೇತರ ಶಾಸಕ ಎಚ್ ನಾಗೇಶ್. ಸೊ ಹಾಗಾಗಿ ಇನ್ನು ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಎಲ್ಲಿಂದ ಸಾಧ್ಯ, ಜೊತೆಗೆ ನನ್ನ ಬೆಂಬಲ ನಿಮಗೆ ಅಂತ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರಂತೆ. ಶಾಸಕ ಎಚ್ ನಾಗೇಶ್ಗೆ ಬುದ್ಧಿಮಾತು ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ನೋಡೆಯ ನಾಗೇಶ್, ನೀನು ನನಗೆ ಪತ್ರ ಕೊಟ್ಟರೆ ಏನೂ ಆಗಲ್ಲ, ಬೆಂಬಲ ವಾಪಸ್ ಅಂತ ರಾಜ್ಯಪಾಲರಿಗೆ ಕೊಟ್ಟಿರೋ ಪತ್ರ ಹಿಂಪಡಿಬೇಕು ಅಂತ ಹೇಳಿದ್ದಾರೆ. ಸೊ ಆ ಒಂದು ತಾಕೀತಿನಿಂದ ಬಹುಶಃ ಪತ್ರವನ್ನು ವಾಪಸ್ ತೆಗೆದುಕೊಳ್ಳಬಹುದೇನೋ. ಶಾಸಕ ಎಚ್ ನಾಗೇಶ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನೀನು ಬಂದೆ, ಇನ್ನೊಬ್ಬ ಶಾಸಕ ಎಲ್ಲಿ ಅಂತ ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ. ಸಿದ್ದು ಮಾತಿಗೆ ಏನನ್ನೂ ಮಾತನಾಡದೆ ನಗ್ತಾನೆ ತಲೆ ಆಡಿಸಿದ್ದಾರೆ ಎಚ್ ನಾಗೇಶ್. ಅಂದಮೇಲೆ ಸೊ ನಾಗೇಶ್ ಅವರು ಪಕ್ಷೇತರ ಶಾಸಕರಾಗಿ ಇದ್ದುಕೊಂಡು ಬಲ ಕೊಡ್ತಾರೆ ಬಿಜೆಪಿಗೆ ಅಂತ ನಂಬಿದ್ದಂತಹ ಬಿಎಸ್ವೈಗೆ ಮತ್ತೊಮ್ಮೆ ನಿರಾಸೆ ಆಗಿದೆ. ಇನ್ನು ಮಾಜಿ ಸಚಿವ ಆರ್ ಶಂಕರ್, ಶಾಸಕ ಆರ್ ಶಂಕರ್ ಬಿಟ್ಟು ಹೋಗದಂತೆ ಎಚ್ಚರ ವಹಿಸಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಸೊ ಅವರ ಒಂದು ನೇತೃತ್ವವನ್ನು ಕೊಡೋದಕ್ಕೆ ಈಗಾಗಲೇ ಈಶ್ವರಪ್ಪನವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರಂತೆ. ಆರ್ ಶಂಕರ್ ಪಕ್ಷ ಬಿಟ್ಟು ಹೋಗಬಾರ್ದು, ಅಂದರೆ ನಮಗೆ ಬೆಂಬಲ ಕೊಡಬೇಕು. ಇವತ್ತೇ ಆರ್ ಶಂಕರ್ ಕಡೆಯಿಂದ ರಾಜ್ಯಪಾಲರಿಗೆ ಪತ್ರ ಕೊಡುವಂಥ ಸಾಧ್ಯತೆ ಕೂಡ ಇದೆ. ನನ್ನ ಬೆಂಬಲ ಬಿಜೆಪಿಗೆ ಅಂತ ಪತ್ರ ಬರೆಸಿ ರಾಜ್ಯಪಾಲರಿಗೆ ರವಾನೆ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಒಟ್ಟಾರೆ ಶತಾಯಗತಾಯ ಪಕ್ಷೇತರ ಬೆಂಬಲಿಗರಾದರೂ ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಭಾವಿಸಿದಂಥ ಬಿಎಸ್ವೈಗೆ ಒಂದು ವಿಕೆಟ್, ಅದರಲ್ಲೂ ಕೂಡ 3 ಜನರಲ್ಲಿ 1 ವಿಕೆಟ್ ಇದೀಗ ವಾಪಸ್ ಕಾಂಗ್ರೆಸ್ನ ಕಡೆ ಮುಖ ಮಾಡಿದೆ. ಅದು ಮುಳಬಾಗಿಲಿನ ಶಾಸಕ ನಾಗೇಶ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ಮೇಲೆ, ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಸೊ ಈಗ ಸ್ವಲ್ಪ ಅವರು ಕಾಂಗ್ರೆಸ್ನ ಕಡೆ ಮುಖ ಮಾಡಿದರೆ ತಮ್ಮ ಮುನಿಸು ತಣ್ಣಗಾಗಿದೆ, ನನಗೆ ಅನ್ಯಾಯ ಆಗಿಬಿಟ್ಟಿದೆ ಗುರುಗಳೇ ಅಂತ ನೆನ್ನೆ ಸದನದಲ್ಲಿ ಅವಲತ್ಕೊಳ್ತಾ ಇದ್ರು ಅವರ ಏನು ಸಿದ್ದರಾಮಯ್ಯ ಜೊತೆ ಹಾಗೆಯೇ DK ಜೊತೆ ಮಾತನಾಡ್ತಾ. ಸೊ ಈಗ ಏನು ಈ ನಡೆಯನ್ನು ಅನುಸರಿಸ್ತಾರೆ, ಆರ್ ಶಂಕರ್ ಕೂಡ ಹೋಗ್ತಾರಾ, ಅವ್ರನ್ನೂ ಕೂಡ ಸಿದ್ದರಾಮಯ್ಯ ಮತ್ತು ಬೇರೆ ಶಾಸಕರು ಸೆಳೆಕೊಳ್ತಾರೆ ಕಾಂಗ್ರೆಸ್ನ ನಾಯಕರು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ದೂರವಾಣಿ ಸಂಪರ್ಕದಿದ್ದಾರೆ. ಪವನ್, ಪಕ್ಷೇತರ ಶಾಸಕರ ಬೆಂಬಲ ಸಿಗುತ್ತೆ ಅಂತ ನಂಬಿದ್ದಂಥ BS ಯಡಿಯೂರಪ್ಪಗೆ ಒಂದು ನಿರಾಸೆ ಆಗಿದೆ. ಅಂದರೆ ಮುಳಬಾಗಿಲು ಶಾಸಕ ಕೈಗೆ ಕೈ ಕೊಡ್ತಾ ಇದ್ರೇನೋ, ಬಟ್ ಈಗ ಕೈ ಹಿಡಿದಿದ್ದಾರೆ. ಸೊ ಈಗ ಬೇರೆ ಉಳಿದಂಥವ್ರನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಬಿಜೆಪಿಯಿಂದ ನಡೀತಾ ಇದೆ. ಏನು ಹೇಳಿದ್ದಾರೆ ಎಚ್ ನಾಗೇಶ್, ಬಿಜೆಪಿ ಜೊತೆ ಮಾತನಾಡಿದಾರ BSY ಜೊತೆ ಹೇಗೆ ಅಂತ? ಗುರುಪ್ರಸಾದ್, ನಿನ್ನೆ ನಡೆದಂತ ಕೆಲವೊಂದಿಷ್ಟು ರಾಜಕೀಯ ವಿದ್ಯಮಾನಗಳಿಂದ ಬಿಜೆಪಿಯ ಸ್ಟ್ರಾಟಜಿಗಳು ಬದಲಾಗಿದೆ. ಒಂದ್ ಕಡೆ ಅತೃಪ್ತರನ್ನ ಮತ್ತೆ ಪಕ್ಷೇತರ ಇಬ್ರು ಪಕ್ಷೇತರ ಶಾಸಕರ ಸಪೋರ್ಟ್ನ ಇಟ್ಕೊಂಡು ಸರ್ಕಾರದ ಒಂದು ಅಸ್ತಿತ್ವವನ್ನು ಅಳ್ಳಾಡಿಸ್ಲಿಕ್ಕೆ ಹೋದಂತ ಬಿಜೆಪಿಗೆ ನಿನ್ನೆ ಕೆಲವೊಂದಿಷ್ಟು ಬದಲಾವಣೆಗಳಿಂದ ಶಾಕ್ ಆಗಿದೆ. ಯಾಕಂದ್ರೆ ಮುಳಬಾಗಿಲು ಶಾಸಕರು ಬಿಜೆಪಿ ಜೊತೆ ಬೆಂಬಲ ಕೊಡ್ತೀವಿ ಅಂತ ರಾಜ್ಯಪಾಲರಿಗೆ ಬರೆದು ನಾವು ಮೈತ್ರಿ ಸರ್ಕಾರಕ್ಕೆ ಬೆಂಬಲವನ್ನು ಹಿಂಪಡೆದಿದ್ದೀವಿ ಅಂತ ಪತ್ರ ಬರೆದಿದ್ರು. ಈಗ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ನಮ್ ಕೆಲಸಗಳು ಆಗ್ತಿಲ್ಲ, ಹಿಂಗಾಗಿ ನಾವು ವಾಪಸ್ ಪಡಿತಾ ಇದೀವಿ ಅಂತ. ಬಟ್ ನಿನ್ನೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ನಾನ್ ಮತ್ತೆ ವಾಪಸ್ ಬೆಂಬಲ ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ನೀಡಿರೋ ಕಾರಣದಿಂದಾಗಿ ಬಿಜೆಪಿ ಒಂಥರ ಶಾಕ್ ಕೊಟ್ಟಿದೆ. ಈಗ ಯಡಿಯೂರಪ್ಪ ನಿನ್ನೆ ತಮ್ಮ ಶಾಸಕರಿಗೆ ಕೆಲವೊಂದಿಷ್ಟು ಜನ ಶಾಸಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಬ್ಬರು ಪಕ್ಷೇತರು ಶಂಕರ್ ಇದ್ದಾರೆ, ಅವ್ರನ್ನಾದ್ರೂ ಹಿಡಿದಿಟ್ಕೊಳ್ಳಿ ಅನ್ನುವಂತ ಸೂಚನೆ ಅಂತ ಹೇಳಲಾಗ್ತಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಪವನ್ ಮಾಹಿತಿಗೆ.